ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಚಟ ಚಪಾಟ ಚಪಾಟ ಪಾಟ ಚಪಾಟ ಚ ಚ ಚ ಚ ಚ ಚ ಚಟಪಟ ಚ ಧೂಮ್ ಬರಾಬರ್ ಧೂಮ್ 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 ಸುಮ್ಮನಿರು. ಜೂಮ್ ಜೂಮ್ ಮಚಾಲೆ ಜೂಮ್ ಮಚಾಲೆ ಜೂಮ್ ಮಚಾಲೆ. ಓಂ ಹವಯಾಮಿ ಹವಯಾಮಿ. ಓ ಭೂತ ಪ್ರೇತ ಚೇಷ್ಟೆ ಪೂಷ್ಟೆ ಎಲ್ಲ ಭೂತ ಪ್ರೇತಗಳು ಎಲ್ಲ ಹೆದರಿಕೊಂಡು ಓಡಿ ಹೋಗಲಿ. ಓಂ ಭೂತಾಯ ನಮಃ. ಓಂ ಭೂತ ಓಡಿ ಹೋಗಾಯ ನಮಃ. ಓಂ ಭೂತ ಪಠಾಶ್ ನಮಃ. ಓಂ ಭೂತ ಬಡ್ 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 ಬಡ್. ಅಯ್ಯವ್ವ, ನಿಂತ ಕಾಲೆಲ್ಲ ನೋವಾಕತ್ತು. ಒಂದಿಟ ಕುಂದಿರ್ತೇನೆ. ಓಂ ಜಡ ಜಬಡ ಜಡ 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 ಜಡ. ನಿಮ್ಮ ಅತ್ತೆಯ ಹೆಸರೇನು? ಅವ್ರ ಅತ್ತಿ ಹೆಸರು ಕಿಡ್ಡಿ ಸೋಬವ್ ಅಂತ ಹೇಳ್ರಿ. ಅಮ್ಮ ಶೋಭಾ ಅಂತ ಹೇಳ್ರಿ. ಅಯ್ಯಪ್ಪ ಕಾಲ. ಓಂ ಶೋಭಾ ವಯಮಿ. ಶೋಭಾ ನೀನು ಹೋಗಿ ಬಾ. ಶೋಭಾ ಶೋಭಾ ಶೋಭಾ. ಪಾ ಕಾಲ. ಅಯ್ಯಪ್ಪ, ಒಂದಿಟ್ಟು ಕಾಲಾರ ಹೋದ. ಅಯ್ಯೋ ಅಯ್ಯೋ, ಏನು ಮೈಯಾಗ ಬಂತ ನೀವ? ಏ ಹೆಂಗಸೆ ಅಲ್ಲಿಂದ ಮೇಲೇಳು. ಏ ಹೆಂಗಸೆ ಅಲ್ಲಿಂದ ಮೇಲೇಳು. ಏ ದುಷ್ಟ ಹೆಂಗಸೆ ಅಲ್ಲಿಂದ ಮೇಲೇಳು. ನಿನಗೆ ಹೇಳುತ್ತಿರುವುದು. ನನಗನ್ಸ್ತತ್ರಿ, ಸಿಮೆಂಟು ಇಟ್ಟಿಗೆ ಎಲ್ಲ ಹಾಕಿ ಬರಬ್ಬರಿ ಕಟ್ಟ್ಯಾರಲ್ಲ, ಕಿವಿ ಕೇಳವಲ್ತನ ಒಳಗಂತ. ಆ ದೆವ್ವ ಕಿವಿ ಕೇಳವಲ್ತ ನೋಡ್ರಿ. ಏ ದುಷ್ಟ ಹೆಂಗಸೆ ದೆವ್ವಕ್ಕೆಲ್ಲ ಹೇಳುತ್ತಿರುವುದು ನಿನಗೆ. ಅಲ್ಲಿಂದ ಮೇಲೇಳು. ನನಗ ಸ್ವಾಮಿಗಳೇ, ನೀವು ಪೂಜೆ ಮಾಡ್ಬೇಕಾಗಿರೋದು ಆಗೋರಿಗೆ ಇದಕ್ಕಲ್ಲ. ನಾ ಈ ಕಡೆ ಕುಂತೇನೆ. ಒಳಗೆ ಮಲಗಿರುವ ಆತ್ಮಕ್ಕೆ ನೀನು ತೊಂದರೆ ಕೊಡುತ್ತಿರುವೆ. ಆ ಆತ್ಮಕ್ಕ ಕಿರಿಕಿರಿ ಆತು ನಿನ್ನ ಬಿಡೋದಿಲ್ಲ. ನೀನು ಅದರ ಮೇಲೆ ಕುಳಿತಿರುವುದು ಅದಕ್ಕಿಷ್ಟ ಆಗಲ್ಲ. ಎದ್ದೇಳು. ಗಂಡ ಸತ್ತಿರದ ಹೆಣ್ ಸತ್ತಿರದ ಇಲ್ಲಿ ಹೆಸರು ಗೊತ್ತಾಗಲ್ತ ನೋಡಪ್ಪ. ದೆವ್ವ ದೇವಿ ನಾನು ಕುಂತೇನಷ್ಟೇ. ಅದ್ರ ಕಾಲು ಅಥವಾ ಮತ್ ನನ್ನ ಮೈ ಮೇಲೆ ಬಂದಿದ್ದೀನಿ. ದೇವ ಪುಣ್ಯತ್ಗಿರ್ತಿ ನನ್ನ ಬೆನ್ನ ಹತ್ಕೊಂಡು. ಇಲ್ಲ, ಆರಾಮಕ್ಕು ಈಕೆ ಬೇಕು. ದೆವ್ವ ಆಗಿ ನಮ್ಮ ಮನೆಗೆ ಬಂದಾಳ. ಆಕಿನ್ನು ಈಗ ಶಾಂತ ಮಾಡಿ ಇಲ್ಲೇ ಮನಗಿಸ್ತೇವೆ. ಇಬ್ರು ಮಾತಾಡ್ತಾ ಇರ್ಬೋದು. ಇಬ್ರು ಪಾರ್ಟ್ನರ್ಶಿಪ್ನಾಗಿರ್ರಿ. ನಾನು ಸುದ್ದಿಗೆ ಬರಬೇಡ್ರಿ. ಅಯ್ಯಪ್ಪ, ನಿಂದ್ರಕ ಇದ್ರ ಬರಾಕತ್ತೈತಿ. ಓಂ ಛೂಮ್ ಮಂತರ್ ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್ ಬರಾಬರ್. ಅಯ್ಯೋ ದೇವ್ರೆ, ಒಂದು ಬಾಟಲಿ ಬೇಕಾಗಿದೆ. ಹವಾಯಾಮಿ, ಬಾಟಲಿ ಒಳಗೆ ಬಾ ಬಾ ಬಾ. ಹವಾಯಾಮಿ ಅಂದರಾವು ಬಾ ರಾವು ಬಾ ಬಾ. ಝೂಮ್ ಬರಾಬರ್ ಢೂಮ್ ಡಿಸ್ಕ ಛಟ ಚಪಟ ಛಟ ಛಟ ಪಟ ಛಟ ಛಟ ಪಟ ಛಟ ಛ. ಅಲ್ಲೇ ನನ್ನ ದೂಡಿ ಓಡಿ ಬಂದೆಲ್ಲ ಹಿಡಿಬಿಟ್ಟೆ. ಅತ್ತೆ ಹೆದರಿಕೆ ಆತ. ಮಂತ್ರವಾದಿ, ನಿನಗೆ ನನ್ನ ಸಬರಿ ಹಾಕಬೇಕು. ಇಲ್ಲೋಡ, ಬಹಳ ಮಾತಾಡಕ್ ಹೋಗ್ಬೇಡ. ನಿನಗೆ ಈ ಭೂಮಿ ಮೇಗಿರೋ ಯೋಗ್ಯತೆ ಇಲ್ಲ. ಆ ಅವಧಿ ಮುಗ್ದಿತಿ. ಏನ ಮರ್ಯಾದಿಂದ ಬಂದು ಈ ಬಾಟ್ಲಿ ಒಳಗ್ ಸೇರ್ಕೊಂಡಿ ಒಳ್ಳೇದಾತು. ಇಲ್ಲ ಅಂದ್ರೆ ಮತ್ತೆ ನಿನ್ನ ಪುನರ್ಜನ್ಮನೆ ಇಲ್ದೆ ಇರಂಗ್ ಮಾಡ್ತೀನಿ. ನಿನಗೆ ಮುಕ್ತಿ ಕೊಡಿಸ್ತೀನಿ. ಬಾ ಈ ಬಾಟ್ಲಿ ಒಳಗ್ ಬಾ. ನಿನ್ನ ಬಿಡಲ್ಲ. ದೇವ್ರೆ, ಹೋಗಿ ಬಂದು ಮೂಗಿ ನಿಡದ್ರ ಅಂತೇಳಿ ಯವ್ವ ತಾಯಿ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ನಿನ್ನ ಮಗ ಸೊಸಿ ಪೂಜೆ ಮಾಡ್ಸಕ್ಕೆ ಯಾರ ಇದ್ರ ನೋಡಂದ್ರ ಅದಕ್ಕೋಸ್ಕರ ಕರ್ಕೊಂಬಂದೆ. ಇಲ್ಲೋಡ, ನಾನ್ ಸುದ್ದಿಗೆ ಬಂದ್ರೆ ನಾ ಸುಮ್ನಿರಲ್ಲ. ನಾ ಹನುಮಂತನ ಪರಮ ಭಕ್ತಿ. ಜಯ ಹನುಮಾನ ಜ್ಞಾನಗುಣ ಸಾಗರ ಜಯ ಕಪೀಸ. ಏ ಆತ್ಮವೇ, ನೀನೊಂದು ದುಷ್ಟ ಆತ್ಮ. ನೀನು ಸತ್ತ ಮೇಲೆ ಬದುಕಿರೋರ್ಗೆ ತೊಂದರೆ ಕೊಡಕ್ಕೆ ನಿನಗೆ ಯಾರು ಕೊಟ್ರು? ನಿನಗೆ ಅಧಿಕಾರ? ಬದುಕಿರೋರ್ ನಾನ್ ನೆಮ್ಮದಿಯಾಗಿರಾಕ್ ಬಿಡು. ಅದು ನನ್ನ ಮನಿ, ನನ್ನ ಮಗನ ಮನಿ. ನನಗಿನ್ನೂ ಬಹಳ ಆಸೆ ಇತ್ತು ಬದುಕಬೇಕು ಅಂತೇಳಿ. ಜೀವನದಾಗ ಏನೇನ ಕನಸುಗಳಿತ್ತು, ಅದು ಯಾವುದು ಈಡೇರ್ಲಿಲ್ಲ. ದೊಡ್ಡ ಮನಿ ಕಟ್ಸಿದ್ದ ನನ್ನ ಮಗ. ಅದ್ರೊಳಗಿರ್ಬೇಕು ಅಂದ್ರೆ ನನಗಾಗಲಿಲ್ಲ. ನಾನು ವಿಲಿ 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 ಅಂತ ಒದ್ದಾಡಿದೆ. ನನ್ನ ರೊಕ್ಕ ನಾ ಹೊಲ ಮಾರಿದ್ ನನಗೆ ಉಪಯೋಗ ಆಗಲಿಲ್ಲ. ಎಲ್ಲ ಇವರೇ ತಗೊಂಡ್ರು. ನನ್ನ ದವಾಖಾನಿಗೆ ಹಾಕಿದ್ರು, ನನಗೇನು ಉಪಯೋಗ ಆಗಲಿಲ್ಲ. ನನ್ನ ಮಗಳು ನನ್ನ ಕಡಿಗಾಲಕ್ಕೆ ಬಂದು ನೋಡೋಕ್ಕಾಗಲಿಲ್ಲ. ನನಗೆ ಆಸೆ ಭಾಳ ಅದಾವು. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನಾನು ಒಂದು 1.5
ವರ್ಷ ಹೊಟ್ಟಿಗೇನು ನೆಟ್ಟಿಗೆ ಉಪ್ಪು ಖಾರ ತಿನ್ಲಾರ್ದಂಗ್ ಜೀವನ ಮಾಡೀನಿ. ನನಗೆ ಇನ್ನೂ ತಿನ್ಬೇಕು ಅನ್ನೋ ಆಸೆ ಐತಿ, ಕುಡಿಬೇಕು ಅನ್ನೋ ಆಸೆ ಐತಿ. ಇದೆಲ್ಲ ಈಡೇರಕ್ಕಿಂತ ಮುಂಚೆ ನಾನು ಹೋಗಲ್ಲ. ಎಲ್ಲಿ ಹೋಗಂದ್ರು ನಾನು ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಇನ್ನ ಇಲ್ಲಿರಕ್ ನಾನು ಬಿಡಲ್ಲ. ಓಂ ಚಟ ಚಪಟ ಚಚ ಚಪಟ ಟೋಂ ಓಂ ಬಸ್. ನೀನ್ ಬಿಡಲ್ಲ ಅನು, ನೀನ್ ಬಿಡಲ್ಲ ಕಮಲಿ, ನೀನ್ ಬಿಡಲ್ಲ. ಬಾಟ್ಲಾಗೋದ್ಲು ಸ್ವಾಮೀಜಿ, ಇಲ್ಲಿಕ್ಕಿನ ಹೊರಗೆ ಬಿಡ್ಬೇಡ್ರಿ, ಹೊರಗೆ ಬಿಟ್ರೆ ನಾನು ಗುಳಗಾಲಿಲ್ಲ. ಅವ ನನ್ ಕ್ಷಮಿಸ್ಬಿಡು. ನೀನ್ ಮತ್ತೆ ಮುಂದಿನ ಜನ್ಮದಾಗ ನನ್ನ ತಾಯಿಯಾಗಿ ಹುಟ್ಟು ಈ ಜನ್ಮಕ್ಕೆ ನಿನಗೆ ಮುಕ್ತಿ ಸಿಗ್ಲಿ. ಹೋಗ್ಬಾ. ಸ್ವಾಮಿಗಳೇ, ನಾ ಒಂದು 4 ಮಾತು. ಹೆಂಗ ಬಾಟ್ಲಾಕ್ ಸಿಕ್ಕೊಂಡಿಲ್ಲಿಗ ನೀ ಏನು ಮಾಡಕ್ಕಾಗಲ್ಲ, ನೀ ಏನು ಮಾಡಿದ್ರು ಏನು ಮಾಡಕ್ಕಾಗಲ್ಲ. ಎದುರಿಸ್ತೀಯ ನನ್ನ? ಗಾಳಿ ಆಗಿರೋ ನಿನಗೆ ಧೈರ್ಯ ಇರ್ಬೇಕಾರ, ನನಗೆ ಇನ್ನೂ ಕೈ ಕಾಲು ಕೈ ಎಲ್ಲ ಗಟ್ಟಿ ಅದಾವು. ನಾ ಏನು ಮಾಡಕ್ಕಿಲ್ಲ. ನನ್ನಂತಲ್ಲಿ ಇವೆಲ್ಲ ಇಟ್ಕೊಬೇಡ. ಸತ್ತ ಆತ್ಮಗಳ ಜೊತೆ ಈ ರೀತಿ ಮಾತಾಡಬಾರ್ದು. ಅವುಗಳಿಗೆ ಸಿಟ್ಟು ತರಿಸ್ಕೂಡ್ದು. ಕಮಲವ್ವ, ಏನದು ಸ್ವಭಾವ, ನಾನೇ ಕರೆಯೋದಿಲ್ಲಪ್ಪ ಸ್ವಭಾವ. ನನ್ನ ತಪ್ಪಾಗೈತವ, ಏನ ಹಂಗೆ ಒಂದು ತಮಾಷೆ ಮಾಡಿದೆ ಅಷ್ಟೇ. ಅದಕ್ಕೆ ನನ್ನ ಮೇಲೆ ಏನು ಮಾಡಕ್ ಹೋಗ್ಬೇಡ. ಅಕಸ್ಮಾತ್ ನೀ ಎದ್ದು ಬಂದಿ ಅನ್ಕೋ ಈ ಬಾಟ್ಲಾಗಿಂದ ಹೊರಗೆ, ನೀರ ನಿನ್ನ ಮಗನ ಮನೆಗೆ ಅಟ್ಟೆ ಹೋಗವ, ನನ್ನ ಸುದ್ದಿಗೆ ಬರಕ್ ಹೋಗ್ಬೇಡ ಕಮಲವ್ವ. ತಪ್ಪಾಗೈತಿ. ಸ್ವಾಮೀಜಿಯರೇ, ಇದನ್ನ ಈಗ ಏನ್ ಮಾಡ್ತೀರಿ? ಇದನ್ನ ನಾನು ನನ್ನ ಪ್ರೇತಾತ್ಮಗಳ ಸರದಿಯಲ್ಲಿ ತಗೊಂಡೋಗ್ತೀನಿ. ಇದನ್ನ ನನ್ನ ಹತ್ರ ಸುಮಾರು ಪ್ರೇತಾತ್ಮಗಳದಾವು, ಅಲ್ಲಿ ಇದನ್ನು ತಗೊಂಡೋಗಿಡ್ತೀನಿ. ಇದಕ್ಕೆ ನಿಮ್ಮ ಮೇಲಿರುವ ಮೋಹ ಮದ ಮತ್ಸರಗಳು ಎಲ್ಲದನ್ನು ಮರೆಸಿ ನನ್ನ ಮಾತು ಕೇಳುವಂಗ್ ಮಾಡಿ ಇಟ್ಕೊಂತೀನಿ. ಬರ್ರಿ ಮನಿ ಹತ್ರ ಹೋಗೋಣ. ಗಂಟೆ ಹಿಡ್ಕೊರಿಪ್ಪ ನೀವು. ಅಲ್ಲಿ ಬಾಯಿಗೆ ಸಂದಿಗಿಂದ ತೂತೆಲ್ಲ ರಾದಿತ್ತನ ಹೊರಗೆ ಬಂದಿದ್ದಾಳು. ಏನು ಆಗಲ್ಲ, ಬರ್ರಿ. ಇಷ್ಟ ಆತಪ್ಪ. ಅದಕ್ಕೆ ನಂಗೆ ಭಾಳ ಹೆದರಿಕೆ ಆದಂಗೆ ಆಗ್ಬಿಡ್ತು. ಒಂಥರ ಭಾಳ ಹೆದರಿಕೆ ಆದಂಗೆ ಆಗಿ ನಂಗೆ ಜ್ವರ ಬಂದ್ಬಿಡ್ತು. ಇಂಥವೆಲ್ಲ ಮಾಡಕ್ ಹೊಂಟಾಗ ನಮಗೂ ಒಂದು ಮಾತು ಹೇಳ್ಬೇಕು ಕೇಳ್ಬೇಕು ಅನ್ನಂತದ್ದು ಏನಿಲ್ಲಲ್ಲ ನಿಮ್ಗೆ. ಇಷ್ಟ್ರಾಗೆ ಮುಗೀತು, ಚಲೋ ಆಯ್ತು. ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ತಿದ್ರಿ? ಆಮೇಲೆ ಈಗಂತೂ ಆ ಪೂಜೆ ಮಾಡಿಸ್ತೀನಿ, ಆ ಹೋಮ ಮಾಡಿಸ್ತೀನಿ, ಎಲ್ಲಾದ್ರೂ ಏನಾರು ಮಾಡಿಸ್ತೀನಿ ಅಂತ ಅಕಸ್ಮಾತ್ ಮೋಸ ಮಾಡೋರು ಹೆಚ್ಚಾಗ್ಯಾರ. ನಿಮಗೆ ಏನಾರು ತೊಂದರೆ ಆಗಿದ್ರೆ ಏನ್ ಮಾಡ್ತಿದ್ರಿ? ನಮ್ಮ ಅಕ್ಕ ಅಂತೂ ಹಳೆ ಕಾಲದಕ್ಕೆ ಅಕ್ಕಿನ ನಂಬ್ಕೊಂಡು ಅನ್ನೋ ನೀನ್ ಹೋಗಿ ಅಲ್ಲ, ನಂಗೆ ಭಾಳ ಬೇಜಾರಾತ. ಮವ ನಾ ಬೇಡ ಅಂದೆ, ನಂಗೆ ಇಷ್ಟ ಇಲ್ಲ, ನಾ ಬರೋದಿಲ್ಲ ಅಂದೆ. ಇಲ್ಲ ಬರ್ಲೇಬೇಕು, ಹಿಂಗ ಆಗ್ತಾ ಇತ್ತಲ್ಲ, ಹೋಗ್ಲೇಬೇಕ್ರಿ ನಾವು ಅಂತಂದೇಳಿ ಫೋರ್ಸ್ ಅಂದ್ರೆ ಏನು ಮಾಡಕ್ ಆಗ್ಲಿಲ್ಲ ನಾನು. ಹಂಗಾಗಿ ನಾನು ಸುಮ್ಮನೆ ಆಗ್ಬೇಕತ್ ಮಾವ. ಕರೆನ ಈಗ ಅನಿಸ್ತೈತೆ ನಾವು ಹೋಗಿದ್ದೆ ತಪ್ಪಾಗಿತ್ತು ಅಂತೇಳಿ. ಅದು ಏನು ಮಾಡ್ಬೇಕು, ಹೋಗಿ ಬಂದಾತು ರೀ. ಇಂಥ ವಿಚಾರಗಳು ಅಂತ ಬಂದಾಗ ಓದ್ದೇವ್ರು ಓದ್ಲಾರ್ದಾರು ಅನ್ನೋದು ಮುಖ್ಯ ಆಗಲ್ಲ. ಮೊದ್ಲು ಅದರಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನೋದಷ್ಟೇ ಎಲ್ಲರಿಗೂ ಮುಖ್ಯ ಆಗಿರ್ತೈತಿ. ಅಲ್ಲ ಏನು ಅದೇನು ಅಲ್ಲ, ಇಷ್ಟಕ್ಕೂ ಈಗ ಅತ್ತಿಗೆಮ್ಮ ಕರ್ಕೊಂಡು ಹೋಗಿದ್ದು ಅದೇನು ವೇಸ್ಟ್ ಆತ ಅಲ್ಲ? ಕಣ್ಣಾರೆ ಎಳ್ಯಾರ ನೋಡ್ಯಾರಲ್ಲ, ಅದು ಮಾತಾಡಿದ್ದು ಮಾಡಿದ್ದು ಬಾಟ್ಲಿ ಒಳಗೆ ತುಂಬಿಸ್ಕೊಂಡು ಹೋಗಿದ್ದು ಎಲ್ಲ ಅವರೇ ನೋಡ್ಯಾರಲ್ಲ. ಅಂದಮೇಲೆ ಅದರಿಂದ ಒಂದು ಪರಿಹಾರನಾರ ಸಿಕ್ತಾ? ಇರ್ಲಿ, ಏನೂ ಆಗಿಲ್ಲ ಈಗ ಅನ್ನು, ಇನ್ಮ್ಯಾಗ ಆರಾಮಾಗಿರುವ. ಅದೆಲ್ಲ ಸಮಸ್ಯೆ ಬಗೆಹರ್ದತ್ತದಲ್ಲ? ಹ್ಞೂನವ, ಬಗೆಹರ್ದೈತಿ. ಅವ್ರು ತೊಗೊಂಡೋಗ್ಬಿಟ್ರೆ ಅದನ್ನ ಬಾಟ್ಲಿನ, ಮತ್ತೆ ಆತಲ್ಲ, ಮುಗೀತು. ಇನ್ಮ್ಯಾಗ ಇದೆಲ್ಲ ತಪ್ತು ತಗೋ. ಹಿಂಗೆ ಒಟ್ಟು ಅದೊಂದು ಆತ್ಮದಿಂದ ಅದು ನಮ್ಮವರೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಸತ್ರು ಅಂದಮೇಲೆ ಮುಗೀತು. ಮತ್ತು ಅವರು ವಾಪಸ್ ಬಂದಾರ ಅಂದ್ರೆ ಅದು ಹೆದರಿಕೆನೇ ಉಂಟು ಮಾಡೋದು. ಜೊತೆಗಿರ್ಲಿ ಅನ್ನೋ ಬೈನೇ ಒಂದು ಭಾವನೆ ಅಲ್ಲ. ಆತವ, ವಿಶ್ರಾಂತಿ ತಗೋ, ದವಾಖಾನೆಗೆ ಅದು ಹೋಗಿ ಬರ್ರಿ. ಏನು ಅಂದ್ರೆ ಇನ್ನೂ ಸ್ವಲ್ಪ ಯಾವ್ದಾರು ಇಂಜೆಕ್ಷನ್ ಗುಳಿಗೆ ಇದ್ರೆ ತಗೋರಿ, ಆರಾಮಾಕತಿ. ಹೆದರ್ಕೋಬೇಡ, ನಾ ಬರ್ತೇನೆ. ಮತ್ತೆ ತಡ ಆತು, ಹುಷಾರು ನೋಡು. ಹುಡುಗಿ ನಮ್ಮ ಮನ್ಯಾಗ ಇರ್ಲಿ ಈಗ ಸದ್ಯಕ್ಕೆ ಬೇಡ. ಮತ್ತೆ ಆಮೇಲೆ ನಿಂದ ಜ್ವರ ನೆಗಡಿ ಇದು ಏನದು ಅದೆಲ್ಲ ಮತ್ತೆ ಆ ಹುಡುಗಿಗೆ ಬಂದಿತ್ತು, ಅದೊಂದು ಆರಾಮ ಐತಿ ಪಾಪ, ಇರ್ಲಲ್ಲೇ. ಹ್ಞೂ ಅಪ್ಪ, ಹಂಗೆ ಆಗಲಿ. ನನಗೂ ಈಗ ಕಳಿಸ್ಬಿಡ್ರಿ, ಎದ್ದು ಮಾಡೋಕೆ ಏನೂ ಆಗವಲ್ತು. ನಾನು ಇರ್ಬೇಕಂದೇವ, ಆದ್ರೆ ಇದಕ್ಕೆ ಹೋಗ್ಬೇಕಾಗೈತಿ. ಅಶ್ವಿನಿ ಅದೇನೋ ಫೋಟೋ ಶೂಟ್ ಮಾಡಿಸ್ಕೊಂತಾಳಂತ, ಅದ್ರ ಸಂಬಂಧ ನನಗೆ ನೀನು ಬಾ ಅಂತ ಗಂಟು ಬಿದ್ದಾಳ. ಅವ್ರ ಅತ್ತಿನ ಕರ್ಕೊಂಡು ಹೋಗಂತ ಹೇಳಿದ್ದೆ. ಅವ್ರ ಅತ್ತಿಗೆ ಅವ್ರವ್ ಏನೋ ಮನೆಗೆ ಬಂದಾಳಂತ, ಅವ್ರವ್ ಮನೆಯಾಗದಾಳ, ಬಿಟ್ಟು ಹೆಂಗೆ ಹೋಗೋದು? ಮತ್ತು ನಾ ಹೋದೆ ಅಂದ್ರೆ ಅವ್ರವ್ ಊರಿಗೆ ಹೋಗ್ಕಾಳ, ನೀವು ನಿಮ್ಮ ಊರನ್ನ ಕರ್ಕೊಂಡು ಹೋಗುವ ಅಂತ ಅವರು ಹೇಳ್ಯಾರ. ಈಗ ಲಕ್ಷ್ಮಿ ಜೊತೆಗೆ ಅವ್ರ ಅತ್ತಿಗೆಮ್ಮ ಬರಾಕತ್ತಾಳ. ಅತ್ತಿಗೆಮ್ಮ ಈಗ ಅಶ್ವಿನಿ ಜೊತೆಗೆ ನಾ ಹೋಗ್ಬೇಕು. ಇರ್ಲಿ ತಗೋ ಬಾ, ನೀವು ಹೋಗಿ ಬರ್ರಿ. ಇವತ್ತು ಗುಳಿಗೆ ತೊಗೊಂಡಿದ್ದಕ್ಕೆ ಎಷ್ಟೋ ಸ್ವಲ್ಪ ಆರಾಮ ಅನ್ಸೈತೆ. ನಾಳೆ ಮಟ್ಟ ಇನ್ನೂ ಆರಾಮಾಕತಿ. ನಾಳೆ ನಾಷ್ಟಕ್ಕೇನು ಮಾಡ್ಕೊಂಡು ಕುಂದ್ರಲ್ಲ, ನಾಷ್ಟಕ್ಕೆ ಇವ್ರಿಗೆ ಏನಾರು ತೊಗೊಂಬ ಅಂತ ಹೇಳ್ತೀನಿ. ಮಧ್ಯಾಹ್ನ ಒಂದು ಊಟಕ್ಕಲ್ಲ ನೋಡೋಣ, ಏನಾರ ಒಂದು ಆಕೈತಿ. ಮತ್ತೆ ತಗೊಂಬ ಅಂದ್ರೆ ಅದನ್ನು ತಗೊಂಬ ಅಂದ್ರೆ ತರ್ತಾರೆ ಅವ್ರೇನು. ಏನು ಆರ್ಡ್ರ್ ಮಾಡಿದ್ರೆ ಮನೆಗೆ ಬಂದು ಕೊಟ್ಟೋಕಾರ. ಈಗಂತೂ ತಲೆ ಕೆಡಿಸ್ಕೊಬೇಡವ, ಆರಾಮ್ ಹೋಗಿ ಬಾ ನೀನು. ಆಯ್ತವ, ಹುಷಾರ. ಅಲ್ಲ ಏನನ್ರಿ, ನನಗೆ ಯಾಕೆ ನಮ್ಮ ಲಕ್ಷ್ಮಿ ತೊಗೊಂಡಿದ್ದ ತೀರ್ಮಾನ ಅಷ್ಟು ಸರಿ ಇಲ್ಲ ಅಂತ ಅನ್ನಿಸ್ತೈತಿ.
ಏನಪ್ಪ ಯಾಕೆ ಹಿಂಗೆ ಮನ್ಸಿಗೆ ತಳವಳ ಆಗಕತ್ತೈತೆ ಗೊತ್ತಿಲ್ಲ. ನಾನು ಹೇಳೋ ಅಷ್ಟು ಹೇಳಿದೆ, ಆಕಿ ಅದ ಕರೆಕ್ಟ್ ಅಂತ ನಿಂತಾಳ, ಏನು ಮಾಡಕತ್ತತಿ? ದೇವ್ರ ಮಕ್ಳು ಅಂತ ನಮ್ಮ ಮಕ್ಳು ಕೊಟ್ಟಾನ, ಒಂದಲ್ಲ ಅಂತೇಳಿ 2 ಹಡದು ಗಟ್ಟಿ ಆಗಿಬಿಟ್ಟಿದ್ರೆ ಆಗೋಗಿರ್ತೈತಪ್ಪ. ನಮ್ಮ ಪಾರ್ವತಿ ಅಲ್ಲ 3 ಹಡದು ಎಂಥ ಚಲೋ ಮಕ್ಳು ಕೈ ಮನೆ ತುಂಬ ಆಡ್ತಾ ಇದಾವು. ಈಕೆ ನೋಡಿದ್ರೆ ಒಂದು ಅವ್ರಿಗೆ ಕೊಡ್ತೇನೆ ಅಂತ ನಿಂತಾಳ. ಏನು ಈಕಿ ಹುಚ್ಚಿಗೆ ಹಿಡ್ದೈತೆ ಏನು? ಅದು ಅಲ್ಲದೆ ಬಿಡಪ್ಪ, ಇನ್ನು ಆಕಿ ಜೀವ ಕೊಟ್ಟು ಹೋದಾಗಿಂದ ಪ್ರೀತಿಯಿಂದ ಕಂಡು ಆಕಿ ಏನು ಭಾಳ ಆತ್ಮೀಯತೆಯಿಂದ ನಡ್ಕೊಂಡಾಳ ಅಂದ್ರೆ ಒಂದು ಮಾತು. ಆಕಿ ಈ ನಮ್ನಿ ಕುತ್ತಿಗೆ ಕೊಯ್ಯ ಕೆಲಸ ಮಾಡಾಳ ಆಕಿ. ಆಕಿ ಯಾವಾಗ ಒಂದು ಪ್ರೀತಿಯಿಂದ ಕಂಡಿಲ್ಲ. ಎಷ್ಟಕ್ಕತ್ತಷ್ಟು ಅತ್ತಿಗೆ ಈಕಿಗೆ ಜಗಳ ಹಚ್ಚಿ ಕಿರಿಕಿರಿ ಮಾಡ್ಬೇಕು ಅಂತ ಕಾಯ್ತಿದ್ದಕ್ಕಿಕ್ಕಿ. ಅಂತಕ್ಕಿಗೆ ಈಕಿ ಮನಸ್ಸು ಇಷ್ಟೊಂದು ಹುಟ್ಟಿದ ಖುಷಿನ ಕೊಡೋ ಲೆಕ್ಕಕ್ಕಾಗ್ಯಾಳಲ್ಲ ಅಂತ ನನಗನ್ನಿಸ್ತೈತಿ. ಏನ ಮಾಟ ಮರಡಿ ಆಗಿರ್ಬೋದಾ ಅಂತ. ಮಾಟ ಮರಡಿ ಏನಕ್ಕೆತ್ರಿ ಅತ್ತೀರ, ಅವೆಲ್ಲ ಏನಿಲ್ಲ. ಆದ್ರೆ ಯಾಕೆ ಈ ಹುಡುಗಿ ಹಿಂಗೆ ಕೊಡಕ್ಕೆ ಒಪ್ಕೊಂತ ಏನಪ್ಪ? ಏನಾರ ಅವ್ರ ಅತ್ತಿ ಹೆದರ್ಸಿ ಬೆದರ್ಸಿ ಏನಾರ ಬಾಯಿಗೆ ಮಾಡ್ಯಾಳೋ ಏನೋ ಒಂದು ಗೊತ್ತಾಗೋಲ್ತು. ಯಾಕೆ ಮನಸ್ಸು ಸಮಾಧಾನ ಅನ್ನಿಸ್ಲಿಲ್ಲ ನನಗೆ. ಹೇಳಿದ್ರೆ ಇನ್ಸಿಟ್ ಮಾಡ್ಕೊತಾರ ಅಂತೇಳಿ ನಾನು ಬಾಯಿ ಮುಚ್ಕೊಂಡು ಸುಮ್ಮನಾದೆ. ನಂಗಂತೂ ಈಕೆ ಕೊಡೋದು ಏಟು ಇಷ್ಟ ಇಲ್ಲ. ನೀ ಏನಂತಿಲ್ಲ? ಸುಮ್ಮನೆ ನಿಂತಿಯಲ್ಲ, ನಿಂಗೆ ಸಂಬಂಧ ಇಲ್ಲ ನಂಗೆ. ಯವ್ವ ಒಂದು ಮಾತು ಹೇಳಲೆ, ಸುಮ್ಮನೆ ನಿಂತಿಯಲ್ಲ ಸಂಬಂಧ ಇಲ್ಲ ನಂಗೆ ಅನ್ನಕ್ಕೆ. ಏನಂದ್ರೆ ಅವ ನೀವು ಯೋಚನೆ ಮಾಡ್ತಾ ಇರೋ ರೀತಿ ಬೇರೆ ಐತಿ, ನಾ ಯೋಚನೆ ಮಾಡ್ತಾ ಇರೋ ರೀತಿನೇ ಬೇರೆ ಐತಿ. ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೇ ಆದರೂ ಪಾಪ ಅವ ಆಕಾಶ ಅದಾನಲ್ಲ, ಒಳ್ಳೆ ಮನುಷ್ಯ ಅದಾನ. ಅವನ್ನ ನೋಡಿ ಒಂಥರ ಇರಲಿ ಬಿಡು ಪಾಪ ಅನ್ನೋಂಥ ಒಂದು ಬೇಜಾರು ನನಗೆ. ಹಾಗಾಗಿ ಪಾಪ ಕೊಟ್ಟರು ಕೊಡಲಿ ಬಿಡು ಅನ್ನೋದು. ಈಗ ಅವರಾದ್ರೂ ಎದಕ್ಕೆ ಮನ್ಸು ಮಾಡ್ಯಾರಂತ ಮಾಡಿ, ಲಕ್ಷ್ಮಿ ಆದರೂ ಇದೇ ಕಾರಣಕ್ಕೆ ಅಷ್ಟೇ, ಮತ್ತೇನಿಲ್ಲ. ಏನೋ ತೊಂದರೆ ಇರ್ಬೋದು, ಬರೀ ಮಕ್ಕಳಾಗಲ್ಲ ಅನ್ನೋ ಒಂದೇ ಪ್ರಾಬ್ಲಮ್ ಇರೋಕ್ಕಿಲ್ಲ. ಏನೋ ತೊಂದರೆ ಐತಿ, ಬಾಯಿ ಅವ್ರೇನು ಬಿಡಲಿಲ್ಲ. ಇರಲಿ, ಇವ್ರಿಗೂ ಪೂರ ವಿಚಾರ ಗೊತ್ತೈತೋ ಗೊತ್ತಿಲ್ಲ, ಯಾರಿಗೆ ಗೊತ್ತು. ಹಂಗಿದ್ರೆ ಲಕ್ಷ್ಮಿಗೆ ಹೇಳ್ತಿದ್ಲು, ಯಾಕೋ ಹೇಳಿಲ್ಲ. ಇರಲಿ, ಬೇರೆ ಏನೋ ಐತಿ ಸಮಸ್ಯೆ, ಅದಕ್ಕೆ ಅಷ್ಟು ಕಡಾಖಂಡಿತವಾಗಿ ಕೂಸಿನ ಕೊಡ್ರಿ ನಾವು ಸಾಕೊಂತೀವಿ ಅಂತ ಕೇಳ್ತಾ ಇದಾರ ಅವ್ರು. ಇರಲಿ, ಲಕ್ಷ್ಮಿಗೇನು ಇದೇ ಕಡೆ ಏನು ಮತ್ತೆ ಪ್ರೆಗ್ನೆಂಟ್ ಆಕಳ, ಮತ್ತೊಂದು ಕೂಸು ಆಕತಿ. ಈಗ ಒಂದ ಮನೆ ಒಳಗೆ ಇವ್ರ ಮಕ್ಕಳನ್ನ ಆಡಿಸ್ಕೊಂತಿರೋದು, ಆ ಹೆಣ್ಣು ಆ ಗಂಡು ಕಣ್ಣೀರಾಗ್ತಾ ಇರೋದು ಯಾಕೆ? ಹೌದಿಲ್ಲ? ಒಂದು ರೀತಿ ಲಕ್ಷ್ಮಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತಾಳ. ಹುಟ್ಟಿದ ಖುಷಿನ ಕೊಡೋದು ಹಂಗೆ ಸುಲಭ ಅಲ್ಲ. ಏನ ಇರ್ಲಿ ಬಿಡು, ಅವ್ರವ್ರ ಕುಟುಂಬಕ್ಕೆ ಸಂಬಂಧಪಟ್ಟಂಗದು. ಲಕ್ಷ್ಮಿ ಏನ ಗಂಡನ ಇರೋದ್ವಾಗಿ ಏನು ಕೊಡತ್ತಿಲ್ಲ, ಗಂಡಗೂ ಖುಷಿ ಐತಿ ಕೊಡೋದು. ಅವ್ರು ಹೇಳ್ತಾ ಇದಾರಲ್ಲ, ಜಲಮದಾಗ ನಮಗಾಗಲ್ಲ, ನಾವು ಆ ಖುಷಿನ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಾತ. ಇನ್ನೇನು ನಮ್ಮ ತಕರಾರು ಜಗಳ ಬೇಡ, ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಸರಿಯಲ್ಲ. ಬೇಡ ಇರ್ಲಿ ಬಿಡು, ಅವ್ರವ್ರ ವಿಷಯ ಅವ್ರವ್ರಿಗೆ ಬಿಟ್ಟಿದ್ದದ. ನೀವು ಇದ್ರವಾಗಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಏನು ಒಂದು ಗೊತ್ತಾಗವಲ್ತು. ಬೇಡ ಅಂತ ಹೇಳಿದ್ರೆ ಇನ್ನು ಮತ್ತೆ ನಾಳೆಗೂ ಸಿಟ್ಟು ಬರ್ತೈತಿ. ಯಾಕೆ ಸುಮ್ಮನೆ ಅವಂಗೂ ಬೇಜಾರು ಮಾಡಿ ಮಕ ಕಿಂಕ್ರ ಮಾಡ್ಕೊಳ್ಳೋದು? ಹೌದಿಲ್ಲ? ನಾನು ಅದನ್ನೇ ಹೇಳಿದ್ದೆ.